ನಮ್ಮ ಸೇಂಟ್ ಲೂಯಿಸ್ ಟ್ರಿಪ್ನ ಡೇ 2 ಇದು. ಬೆಳಗ್ಗೆ ಬ್ರೇಕ್ಫಾಸ್ಟು ಹೋಟೆಲಲ್ಲೇ ಇತ್ತು. ಫ್ರೀ ಬ್ರೇಕ್ಫಾಸ್ಟ್ ಇರುತ್ತೆ ಎಷ್ಟೊಂದು ಹೋಟೆಲ್ಸಲ್ಲಿ. ಅದಾದಮೇಲೆ ಟೆಸ್ಲಾ ಚಾರ್ಜ್ ಮಾಡಬೇಕಿತ್ತು, ಅದು ಚಾರ್ಜರ್ ಕೂಡ ಹೋಟೆಲಲ್ಲೇ ಇತ್ತು. ಸೊ ಚಾರ್ಜ್ ಮಾಡಿಕೊಂಡು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡ್ದಂಗೆ ನಾವು ಅಯೋವಾದಲ್ಲಿ ಉಳ್ಕೊಂಡಿದ್ವಿ ಲಾಸ್ಟ್ ನೈಟು. ಸೊ ಅಯೋವಾದಿಂದ ಮತ್ತೆ ಸೇಂಟ್ ಲೂಯಿಸ್ವರೆಗೂ ಹೋಗಬೇಕು. 3 ಅವರ್ಸ್ ಆಗುತ್ತೆ ಅನಿಸುತ್ತೆ. ಸೊ ನಾವು ತಿಂಡಿ ತಿಂದ್ಕೊಂಡು ಹೊರಟಿದ್ವಿ. ಸೊ ಮಧ್ಯಾಹ್ನದಷ್ಟೊತ್ತಿಗೆ ನಾವು ರೀಚ್ ಆದ್ವಿ ಸೇಂಟ್ ಲೂಯಿಸು. ಹೋಗ್ತಾ ಹಶ್ವಾಗಿತ್ತು. ಸೊ ನಾವೊಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಒಂದು ಥಾಲಿ ತೊಗೊಂಡ್ವಿ. ಇಲ್ಲಿ ನಾನು ಡಬೇಲಿ ತೊಗೊಂಡಿದ್ದೀನಿ, ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದು, ಚೆನ್ನಾಗಿತ್ತು. ಆಮೇಲೆ ಇಂಡಿಯನ್ ಫ್ಲೇವರ್ಡ್ ಐಸ್ ಕ್ರೀಮ್ ಕೂಡ ತೊಗೊಂಡಿದ್ವಿ. ಇದಾದಮೇಲೆ ಅಲ್ಲಿ ಸೇಂಟ್ ಲೂಯಿಸಲ್ಲಿ ಒಂದು ಝೂ ಇದೆ, ಆ ಝೂ ನೋಡೋಕ್ಕೆ ಅಂತ ಹೋದ್ವಿ. ತುಂಬಾ ಬಿಸಿಲಿತ್ತು ನಾವು ಹೋಗಿದ್ವಿಗೂ. ಎಲ್ಲ ಎನಿಮಲ್ಸು ನೀರಲ್ಲಿ ಓಡಾಡ್ತಾ ಇದ್ವು. ಕೆಲವು ಎನಿಮಲ್ಸ್ಗಳಂತೂ ಹೊರಗೆ ಬರಲಿಲ್ಲ. ಇದು ಪೋಲಾರ್ ಬೇರು. ಇದು ಹೇಗಿದೆಯೋ ಇಷ್ಟು ಬಿಸಿಲಲ್ಲಿ ಗೊತ್ತಿಲ್ಲ, ಇದು ನೀರಲ್ಲೇ ಓಡಾಡ್ತಾನೇ ಇತ್ತು. ಅದಾದಮೇಲೆ ನಮಗೂ ಬಿಸಿಲು ತಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಇಲ್ಲೊಂದು ಕಡೆ ಮಿಸ್ಟ್ ಸ್ಪ್ರೇ ಇತ್ತು, ಅದಕ್ಕೆ ಹೋಗ್ಬಿಟ್ಟು ಅದನ್ನು ಸ್ಪ್ರೇ ಮಾಡ್ಕೋತಾ ಇದ್ವಿ. ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಇದಾದಮೇಲೆ ಝೂ ಓಡಾಡೋಕ್ಕೆ ಈ ಥರ ಟ್ರೈನ್ ಇತ್ತು. ಇದಕ್ಕೆ ಸಪ್ರೇಟಾಗಿ ಟಿಕೆಟ್ ತೊಗೋಬೇಕು. ಅದನ್ನು ತಗೊಂಡ್ರೆ ಇಡೀ ಝೂನ ಈ ಥರ ಟ್ರೈನಲ್ಲಿ ತೋರಿಸ್ತಾರೆ. ವಾಕ್ ಮಾಡೋಕ್ಕೆ ಕಷ್ಟ ಅನ್ನೋರು ಇದರಲ್ಲಿ ಹೋಗ್ಬೋದು. ಪೆಂಗ್ವಿನ್ಸ್ಗೆ ಅಂತ ಸ್ವಲ್ಪ ಚಳಿ ಇರೋ ಥರ ಒಂದು ರೂಮ್ ಮಾಡಿದ್ರು. ಹೊರಗಡೆ ಆಫ್ರಿಕನ್ ಪೆಂಗ್ವಿನ್ಸನ್ನು ಬಿಸಿಲಲ್ಲಿ ಇಟ್ಟಿದ್ರು, ಬಟ್ ಈ ಪೆಂಗ್ವಿನ್ಸಿಗೆ ಬಿಸಿಲಲ್ಲಿ ಇರೋಕ್ಕಾಗಲ್ಲ, ಚಳಿನೇ ಇರಲೇಬೇಕು. ಸೊ ಇಂಥ ಪೆಂಗ್ವಿನ್ಸನ್ನು ಮೋಸ್ಟ್ಲಿ ಇದು ಅಂಟಾರ್ಟಿಕಾ ರೀಜನ್ಸಲ್ಲಿ ಇರೋ ಪೆಂಗ್ವಿನು. ಇದನ್ನು ತುಂಬ ಚಳಿಲಿಟ್ಟಿದ್ರು. ಅವನು ಮೀನು ತಿನ್ಸೋಕ್ಕೆ ಅಂತ ಬಂದಿದ್ದಾನೆ ಝೂ. ಅವನು ಪೆಂಗ್ವಿನ್ಸ್ಗಳಿಗೆಲ್ಲ ಮೀನು ಕೊಡ್ತಾ ಇದ್ದಾನೆ. ಆಮೇಲೆ ಸುಮಾರು ಮೀನನ್ನು ಅಲ್ಲಿ ಹಾಕ್ಬಿಟ್ಟು ಹೋದ. ಸೊ ಅವುಗಳೇ ಅದನ್ನು ತಿನ್ಕೋತಾ ಇದ್ದಾವೆ ಇವಾಗ. ಇದಾದಮೇಲೆ ಹೊರಗಡೆ ಸುಮಾರು ಪ್ರಾಣಿಗಳನ್ನು ನೋಡಿದ್ವಿ ಈ ಝೂ ಅಲ್ಲಿ. ಆಮೇಲೆ ಝೂ ಮುಗಿಸ್ಕೊಂಡು ನಾವು ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಚೆಕ್-ಇನ್ ಮಾಡ್ಕೊಂಡ್ವಿ. ಇದು ಹೋಟೆಲ್ನ ಚೆಕ್-ಇನ್ ಏರಿಯಾ ಇದು. ಇದಾದಮೇಲೆ ನಮ್ಮ ರೂಮಿಂದ ಹೊರಗಡೆ ಸಿಟಿದು ವ್ಯೂ ಇತ್ತು. ಇದು ನಮ್ಮ ರೂಮ್ ವಿಂಡೋಯಿಂದ ಕಾಣಿಸ್ತಾ ಇರೋದು. ಸೇಂಟ್ ಲೂಯಿಸಲ್ಲಿ ಒಂದು ನ್ಯಾಷನಲ್ ಪಾರ್ಕ್ ಇದೆ, ಒಂದು ಗೇಟ್ವೇ ಆರ್ಚ್ ನ್ಯಾಷನಲ್ ಪಾರ್ಕ್ ಅಂತ. ಅದು ನಮ್ಮದು ಹೋಟೆಲಿಂದ ಕಾಣಿಸುತ್ತೆ ಆರ್ಚು, ಬಟ್ ನಮ್ಮದು ರೂಮಿಂದ ಕಾಣಿಸ್ತಿಲ್ಲ. ಬಟ್ ಇದು ನಮ್ಮದು ರೂಮ್ ಪಕ್ಕನೇ ಇರೋ ವಿಂಡೋ, ಇಲ್ಲಿಂದ ಆ ಆರ್ಚ್ ಕಾಣಿಸ್ತಾ ಇದೆ ತುಂಬ ದೂರದಲ್ಲಿ. ಇದೇನೇ ಈ ಸಿಟಿಯಲ್ಲಿರೋ ಪಾಪ್ಯುಲರ್ ಅಟ್ರಾಕ್ಷನ್ನು, ಆ ನ್ಯಾಷನಲ್ ಪಾರ್ಕು. ಆಮೇಲೆ ಸಂಜೆ ಸ್ನ್ಯಾಕ್ಸ್ಗೆ ಹೋಟೆಲಲ್ಲಿ ಈ ಥರ ಚಿಪ್ಸ್ ಮತ್ತು ಪಾಪ್ಕಾರ್ನು ಎಲ್ಲ ಇಟ್ಟಿದ್ರು. ಆಮೇಲೆ ಡ್ರಿಂಕ್ಸ್ ಕೂಡ ಇತ್ತು ಹಾಗೇ. ಸೊ ಏನು ಬೇಕೋ ಅದನ್ನು ತೊಗೊಂಬಿಟ್ಟು ಇಲ್ಲಿ ಕೂತ್ಕೊಂಡು, ಇಲ್ಲಿ ಸಿಟ್ಟಿಂಗ್ ಏರಿಯಾ ಮಾಡಿದರು, ಇಲ್ಲಿ ಕೂತ್ಕೊಂಡು ತಿನ್ನೋಕ್ಕೆ ಅಂತ. ನಾವಿಲ್ಲೇ ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಇದಾದಮೇಲೆ ನಾವು ನೈಟು ವಾಕ್ ಹೊರಟ್ವಿ. ಇಲ್ಲಿ ಯೂನಿಯನ್ ಸ್ಟೇಷನ್ ಅಂತ ಇದೆ, ಅದು ಯೂನಿಯನ್ ಸ್ಟೇಷನ್ ಹೋಟೆಲ್ ಕೂಡ ಇದೆ. ಇದು ಈ ಬಿಲ್ಡಿಂಗ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ, ಹೊರಗಡೆಯಿಂದನೂ ಅಷ್ಟೇ ಮತ್ತು ಒಳಗಡೆನೂ ಅಷ್ಟೇ. ಒಳಗಡೆ ಒಂದು ಸಿಟಿ ಹಾಲ್ ಅಂತಿದೆ, ಅದು ತುಂಬ ಕಲರ್ಫುಲ್ ಲೈಟ್ಸ್ ಇದೆ ಮತ್ತು ರೆಸ್ಟೋರೆಂಟ್ಸ್ ಎಲ್ಲ ಇದೆ. ಇದೇನೇ ಸಿಟಿ ಹಾಲು ಯೂನಿಯನ್ ಸ್ಟೇಷನ್ ಒಳಗಡೆ ಇರೋದು. ಇದನ್ನು ನೋಡ್ಕೊಂಡು ನಾವು ವಾಪಸ್ ಹೋಟೆಲ್ ಹೋಗೋಷ್ಟೊತ್ತಿಗೆ 10:30, 11 ಆಗಿಬಿಟ್ಟಿತ್ತು. ಇದಾಗಿತ್ತು ನಮ್ಮ ಸೇಂಟ್ ಲೂಯಿಸ್ ಟ್ರಿಪ್ನ ಡೇ 2.